ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಬಾದಾಮಿ ಚಾಲುಕ್ಯರ ವೈಭವವನ್ನು ಹೊತ್ತಿರುವ ಈ ನೆಲ ಕೇವಲ ಶಿಲ್ಪಕಲೆ ಮತ್ತು ಇತಿಹಾಸಕ್ಕಷ್ಟೇ ಅಲ್ಲ, ಧರ್ಮಗಳ ಸಾಮರಸ್ಯಕ್ಕೂ ಒಂದು ಜೀವಂತ ಉದಾಹರಣೆಯಾಗಿದೆ. ಇದೇ ಬಾದಾಮಿಯ ಉತ್ತರ ಭಾಗದಲ್ಲಿರುವ ಬಾವನಬಂಡ ಕೋಟೆಯ ಮೇಲೆ ನೆಲೆಸಿರುವ ಸೂಫಿ ಸಂತ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳು ಇಂದು ಸಾವಿರಾರು ಜನರಿಗೆ ಭಾವೈಕ್ಯತೆಯ ಸಂದೇಶ ಸಾರುತ್ತಿವೆ. ಸತತ 5 ವರ್ಷಗಳಿಂದ ಬಾದಾಮಿಯ ಪಟ್ಟದೇವರು ಹಾಗೂ ಬಿಜಾಪುರದ ಖಾಜಾಮಿನುದ್ದೀನ್ ಅಲಿಯಲ್ಲ ಶೇರುಖುದ ಮಾಸಿಕ್ ರಬ್ಬಾನಿಯವರ ಮುತ್ತೊಲ್ಲಿಗಳು ಹಾಗೂ ಹುಲ್ಗುರದ ಪೂಜ್ಯರನ್ನು ಕರ್ಕೊಂಡು ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ 16ನೇ ಶತಮಾನದಿಂದ ಸಮಕಾಲೀನ ಶರಣರಾಗಿರ್ತಕ್ಕಂತಹ ಅದರ ಸೈಯದ್ ಬಾಷಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಏನು ನಮ್ಮನ್ನ ಬುನಾದಿಯನ್ನು ಹಾಕಿ ಕೊಟ್ಟಿದ್ದಾರ, ಹಿಂದೂ ಮುಸ್ಲಿಂ ನಾವು ಬೇರೆ ಅಲ್ಲ, ನಾವು ಒಂದೇ ಜಾತಿಯ ಮಕ್ಕಳು ಅಂತೇಳಿ ಏನು ಹಾಕಿದಾರ, ಅದೇ ತರನಾಗಿ ನಾವು ಅವ್ರು ಹಾಕಿ ಕೊಟ್ಟಿರತಕ್ಕಂತ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲರೂ ಒಂದೇ ಅನ್ನುವಂತ ಸಂದೇಶವನ್ನ ಸಾರುತ್ತಾ ಈ ಶರಣ ನಡಿಗೆಯನ್ನ ನಾವು ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷಗಳಿಂದ ಇಲ್ಲಿ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಎಂಬ ವಿನೂತನ ಉರುಸು ಮತ್ತು ಆರಾಧನಾ ಮಹೋತ್ಸವ ನಿರಂತರವಾಗಿ ನಡೆಯುತ್ತಿದ್ದು, ಪ್ರತಿ ವರ್ಷವೂ ಸಾವಿರಾರು ಭಕ್ತರನ್ನ ಒಂದೇ ವೇದಿಕೆಗೆ ಕರೆತರುತ್ತಿದೆ. मलिका बंदो नवाजा परवरदिगारा खलील बेनियाज या हन्नान या मन्नान इलाही आलमीन तेरे मुकर्रब बंदे सरकार सैयदना बादशाह कादरी मौला हिंदू मुस्लिम सब जोड़कर बादशाह कादरी कोर्स पर लोगों को जमा कर रहे हैं। मौला इनकी खिदमत को कबूल फरमा। ಈ ಗುಡ್ಡದೊಳಗ ಬಾದಶಾರ ಇದ್ರ ಆವಳಿಕ ಆ ಗುಡ್ಡದೊಳಗ ಶಿವಪ್ಪಯ್ಯನವರು ಇದ್ರ ಇಲ್ಲಿ ಮಾತನಾಡಿದ್ದು ಅಲ್ಲಿ ಕೇಳ್ತಿತ್ತು, ಅಲ್ಲಿ ಮಾತನಾಡಿದ್ದು ಇಲ್ಲಿ ಕೇಳ್ತಿತ್ತು. ಬಹುಶಃ ಅವರಿಬ್ರು ಹೆಂಗಿದ್ರು ಅಂತಂದ್ರ ಯಾವುದೇ ತರನಾಗಿ ಭೇದ ಭಾವವಿಲ್ಲದೆ, ಜಾತಿ ಮತವಿಲ್ಲದೆ ಎಲ್ಲವೂ ನಮ್ಮದು ಅಂದ್ಕೊಂಡು ಆ ಪರಮಾತ್ಮ ಭಗವಂತ ಒಂದು ಉಸಿರನ್ನು ಕೊಟ್ಟಾನ. ಆ ಉಸಿರಿನೊಳಗ ಎಲ್ಲಾ ಜಾತಿಯವರು, ಜೈನ ಧರ್ಮ, ಹಿಂದೂ ಧರ್ಮ, ವೀರಶೈವ ಲಿಂಗಾಯತ ಧರ್ಮ, ಆ ಸಿಖ್ ಧರ್ಮ, ಇಸ್ಲಾಂ ಧರ್ಮ, ಎಲ್ಲಾ ಧರ್ಮದ ಒಂದು ದೇಹವನ್ನ ಕೊರೆದು ನೋಡಿದಾಗ ರಕ್ತ ಒಂದೇ ತರನಾಗಿ ಕಾಣುತ್ತೆ, ಕೆಂಪು ರಕ್ತ ಕಾಣುತ್ತಲ್ಲ. ಹಂಗ ಇದು ಶಿವಪ್ಪಯ್ಯನವರು ಮತ್ತು ಹಜರತ್ ಸೈಯದ್ ಅವರು ಇವರಿಬ್ರು ಒಂದೇ ಧರ್ಮವನ್ನ ಪಾಲನೆ ಮಾಡಿದವ್ರು. ಯಾವುದೇ ತರನಾಗಿ ಭೇದ ಭಾವ ಇಲ್ಲದೆ ಒಂದೇ ರಕ್ತ ಹೆಂಗ ಭಗವಂತ ಕೊಟ್ಟಾನ, ಹಂಗ ನಾವು ಇಬ್ರು ಈ ಸಮಾಜಕ್ಕೆ, ಈ ಒಂದು ಸಮಾಜದ ಭಕ್ತರಿಗೆ ಒಂದೇ ಕೊಡುಗೆಯನ್ನು ಕೊಡೋಣ ಅಂತಂತೇಳಿ ಈ ಗುಡ್ಡದೊಳಗೆ ಶತಮಾನದಿಂದ ಕೂಡ ಬಹುಶಃ ಇವರಿಬ್ರು ಒಂದೇ ತರನ ನಡೆದುಕೊಂಡು ಬಂದ್ರು. ಅದು ಶತಮಾನದಿಂದನೂ ಕೂಡ ಇಲ್ಲಿ ಉರುಸಿನ ನಿಮಿತ್ತವಾಗಿ ಗಂಧ ಲೇಪನೆ ಮಾಡುವುದು, ಹಜರತ್ ಸೈಯದ್ ಅವರ ದರ್ಗಾಕ್ಕ, ಆ ಬಳಿಕ ಶಿವಪ್ಪಯ್ಯನ ಮಠಕ್ಕ ರುದ್ರಾಭಿಷೇಕ. ಬಹುಶಃ ಇಲ್ಲಿ ಏನೈತಪ್ಪ ಅಂತಂದ್ರ ಎರಡೂ ಧರ್ಮ ಒಂದೇ. ಯಾವುದೇ ಧರ್ಮ ಹೇಳ್ಬೇಕಪ್ಪ ಅಂದ್ರ ಮಾನವ ಧರ್ಮ ಉದ್ಧಾರ ಆಗಲಿ ಅಂತ ಹೇಳ್ತಾರೆ. ನಾಡಿನ ವಿವಿಧ ಮಠಾಧೀಶರು, ಸೂಫಿ ಸಂತರು, ದರ್ಗಾದ ಪೀಠಾಧಿಪತಿಗಳು, ಅಲಾವಿ ಪರಂಪರೆಯ ಕುದುರೆಕಾರರು, ವಿವಿಧ ಧರ್ಮಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ವಿಶೇಷವಾಗಿದೆ. ಹಜರತ್ ಸೈಯದ್ ಬಾಷಾ ಅವರು ಹಾಗೂ ಶಿವಪ್ಪಜ್ಜನವರ ಉರುಸಿನಲ್ಲಿ ಎಲ್ಲ ಮಹಾತ್ಮರು, ಶರಣರು, ಸಂತರು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಉರುಸನ್ನ ಆಚರಣೆಯನ್ನ ಮಾಡ್ಕೋತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಕುದುರೆಕಾರರು, ನಂತರ ದರ್ಗಾಧೀಶರು, ಮಠಾಧೀಶರು ಎಲ್ಲರೂ ಕೂಡ ಸಹಿತ ಈ ಉರುಸಿನ ಆಚರಣೆಗೆ, ಯಾಕಂದ್ರೆ ಈ ಉರುಸು ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಯಾಕೆಂದ್ರೆ ಇಲ್ಲಿ ಹಜರತ್ ಸೈಯದ್ ಬಾಷಾ ಅವರ ದರ್ಗಾನೂ ಇದೆ, ಹಾಗೂ ಅವರ ಮಿತ್ರರಾದಂಥ ಹಜರತ್ ಸೂಫಿ ಶರಣರಾದಂತಹ ಶಿವಪ್ಪಜ್ಜನ ಅವರ ಸಮಾಧಿ ಕೂಡ ಇದೆ. ಪ್ರತಿ ವರ್ಷ ನಡೆಯುವ ಗಂಧದ ಮೆರವಣಿಗೆಯೊಂದಿಗೆ
ಈ ಮಹೋತ್ಸವಕ್ಕೆ ವಿಶೇಷ ಮೆರುಗು ಸಿಗುತ್ತದೆ. ಬಾದಾಮಿಯ ಹಿರೇ ಮಸೀದಿಯಿಂದ ಆರಂಭವಾಗುವ ಈ ಗಂಧದ ಮೆರವಣಿಗೆ ಬಾದಾಮಿ ಪಟ್ಟಣದ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹನುಮಂತ ದೇವರ ದೇವಸ್ಥಾನ, ಶಿವಾಜಿ ವೃತ್ತ ಹಾಗೂ ವಿವಿಧ ಬೀದಿಗಳ ಮೂಲಕ ಸಾಗುತ್ತಾ ಮುಲ್ಲಾನವರ ಮಸೀದಿಗೆ ತಲುಪುತ್ತದೆ. ಮಾರ್ಗ ಮಧ್ಯೆ ಹನುಮಂತ ದೇವರಿಗೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಸಂಪ್ರದಾಯ ಇಂದಿಗೂ ಮುಂದುವರಿದಿದೆ. ಅಲ್ಲಿಂದ ಕೋಟೆಯ ಸುಮಾರು 350 ಮೆಟ್ಟಿಲುಗಳನ್ನು ಏರಿ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳವರೆಗೆ ಗಂಧವನ್ನು ಕೊಂಡೊಯ್ಯಲಾಗುತ್ತದೆ. ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಮುಬಾರಕ್ ಬಾದ್ಶಾ ಅವರು ಗಂಧವನ್ನ ಹೊತ್ತು ಸಾಗುವುದು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ. ಬಾದಾಮಿ ನಗರದ ಬೆಟ್ಟದ ಮೇಲಿರುವಂತ ಹಜರತ್ ಸೈಯದ್ ಬಾಷಾ ಅವರ ಉರ್ಸಿನ ನಿಮಿತ್ತ ಇಂದು ಅವರ ಊರೊಳಗಿರ್ತಕ್ಕಂಥ ದರ್ಗಾದಿಂದ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅದರ ಜೊತೆಗೆ ಗಂಧವನ್ನ ತಂದು ಇಲ್ಲಿ ಶರಣರ ಗದ್ದುಗೆಗೆ ಲೇಪನ ಮಾಡತಕ್ಕಂತ ಕಾರ್ಯಕ್ರಮ ಇವತ್ತು ಗಂಧದ ಉರ್ಸು. ಗದ್ದುಗೆ ತಲುಪಿದ ನಂತರ ಒಂದೆಡೆ ಸೈಯದ್ ಬಾದ್ಶಾ ದರ್ಗಾದಲ್ಲಿ ಫಾತೇಹ ನೆರವೇರಿಸಿದರೆ ಮತ್ತೊಂದೆಡೆ ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗೆ ಕಾಯಿ ಕರ್ಪೂರ ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಹಿಂದೂ ಮುಸ್ಲಿಮರು ಒಟ್ಟಾಗಿ ಈ ಆಚರಣೆಗಳಲ್ಲಿ ಭಾಗವಹಿಸುವ ದೃಶ್ಯ ನಿಜಕ್ಕೂ ಭಾವೈಕ್ಯತೆಯ ಜೀವಂತ ಸಾಕ್ಷಿಯಾಗಿದೆ. ಇದೇ ಸ್ಥಳದಲ್ಲಿ ಸೂಫಿ ಸಂತ ಹಜರತ್ ಸೈಯದ್ ಬಾಷಾರವರ ತಾಯಿಯಾದ ಮಾಸಾಬಿಯವರ ದರ್ಗಾ ಕೂಡ ಇದೆ. ಪ್ರತಿ ಗುರುವಾರ ಹಾಗೂ ವಾರ್ಷಿಕ ಉರ್ಸಿನ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಹೇಳಿಕೆ ಪ್ರಾರ್ಥನೆಗಳು ನಡೆಯುತ್ತವೆ. ದೂರದೂರಿನಿಂದ ಆಗಮಿಸುವ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈ ಶರಣರ ಸನ್ನಿಧಿಯಲ್ಲಿ ಅರ್ಪಿಸಿ ಹರಿಕೆ ಹೊರುತ್ತಾರೆ. ಮೊದಲು ಶಿವಪ್ಪಜ್ಜಯ್ಯನವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ನಂತರ ಸೈಯದ್ ಬಾಷಾ ಗದ್ದುಗೆಗೆ ಸಕ್ಕರೆ ಓದಿಸುವ ಸಂಪ್ರದಾಯವನ್ನು ಇಂದಿಗೂ ಭಕ್ತರು ಶ್ರದ್ಧೆಯಿಂದ ಪಾಲಿಸುತ್ತಿದ್ದಾರೆ. ಉರುಸಿನ ದಿವಸ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನೂ ಮಾಡಲಾಗುತ್ತದೆ. ये हमारे हिंदुस्तान सूफी और संत दोनों का है। इस हिंदुस्तान में जो बहारें हैं, चमक है, ये दमक है, रौनक है, नूर जो है, ये सूफी और संत का कमाल है। ख्वाजा अमीनुद्दीन अली आला आप अभी जिक्र सुन रहे थे, अपने लाइफ में एक ब्राह्मण के बच्चे को उठाकर अपने गोद में बैठाकर वली बना दिया, गोद में बैठाकर वक्त का वली बना दिया। और ख्वाजा अमीन की जात कैसी थी? हिंदू हमारे भाई जब ख्वाजा अमीन को देखते थे तो कहते ये हमारा संत है। ख्वाजा अमीन को जब हमारे हिंदू धर्म के लोग देखते तो ख्वाजा अमीन को कहते हैं संत है। वही जब मुस्लिम आदमी ख्वाजा अमीन को देखता तो वो कहता है सूफी है। समझ रहे? जमीन का कोई मजहब नहीं है, आसमान को कोई मजहब नहीं है, रास्ते अलग अलग हैं। हमें मिलकर जाना है, एक दूसरे के साथ इंशाअल्लाह मोहब्बत में रहना है। ये हमारा ये मुल्क हिंदुस्तान अमन और सुकून का है, सूफी संतों का है। बस दुआ है कि सैयद बादशाह कादरी हमारी इस खिदमत को अपनी बारगाह में कबूल फरमाए। मैं दुआ करता हूँ कि मोहम्मद मुबारक जो है ये उनकी काबिश, उनकी खिदमत को सरकार कबूल फरमा ले। जो भी यहाँ पर आए उनके नाम से मुबारक बादशाह कादरी के नाम से जिसको भी जो भी अता करे अल्लाह तबारक व तआला हर मरीज को शिफा अता फरमाए। वाखिरु दवाना अनिल हम्दुलिल्लाहि रब्बिल आलमीन। ಈ ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಮುಬಾರಕ್ ಬಾದ್ಶಾ ಅವರ ವ್ಯಕ್ತಿತ್ವವೂ ಅಷ್ಟೇ ವಿಶಿಷ್ಟ. ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರೂ ಜನಸೇವೆಯೇ ನಿಜವಾದ ದೇವರ ಸೇವೆ ಎಂಬ ತತ್ವವನ್ನು ಅಳವಡಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಭಕ್ತರು ಹಾಗೂ ವಿವಿಧ ಮಠಾಧೀಶರು ಅಭಿಪ್ರಾಯಪಡುತ್ತಾರೆ. ಒಬ್ಬ ಧರ್ಮ ಪೀಠಾಧಿಪತಿ ಅಂತವಾಗ್ಬೇಕಂದ್ರ ಆತನಿಗೆ ವರ್ಲ್ಡ್ ವೈಡ್ ನಾಲೆಜ್ ಇರ್ಬೇಕ. ಮತ್ತ ನಿಮ್ಮ ಧರ್ಮ ಗುರುಗಳು ಎಂತ ಸಿಕ್ಕಾರ ಅಂತಂದ್ರ ಮಸ್ಟ್ ಈ ಫಿನಿಶ್ ಬೈ ದ CA ಚಾರ್ಟರ್ಡ್ ಅಕೌಂಟೆಂಟ್. ದುಡ್ಡು ಮಾಡ್ಬೇಕಂದ್ರೆ ಅಲ್ಲಿ ಕುತ್ಕೊಂಡು ಬೇಕಾದಂಗ್ ದುಡ್ಡು ಮಾಡಬಹುದಾಗಿತ್ತ, ಅಲ್ಲೇ ಕುತ್ಕೊಂಡು ಬೇಕಾದಂಗ್ ದುಡ್ಡು ಮಾಡಬಹುದಿತ್ತ. मतलब ऐस की जिंदगी जी सकता था, बीवी बच्चे बस इतनी के लिए मतलब हो सकता है। अगर मैं CA बन के पैसे कमाऊंगा तो बस मेरे घर और मेरे बीवी मेरे बच्चे, तो उन्होंने अपने CA की जो भी जॉब था सब कुछ ड्रॉप करके, गुरु का आज्ञा है जैसे ही भारत में हिंदू मुस्लिम एकता चल रहा है मैं आगे लेके जाऊंगा, मुझे धन नहीं चाहिए, बस सारे के सारे भक्त लोगों का प्यार चाहिए करके उन्होंने आके आए ना, ये सबसे बड़ी बात है।
ಇಲ್ಲಿ ಅನ್ನ ಛತ್ರವನ್ನ ನಡೆಸಿ ಎಲ್ಲ ಹರಗುರು ಚರ್ಮೂರ್ತಿಗಳನ್ನ ಕರೆಸಿ ಎಲ್ಲ ಧರ್ಮಗುರುಗಳನ್ನ ಕರೆಸಿ ನಾಳೆ ನಡೆಯುವಂತ ದೊಡ್ಡ ಅನ್ನದಾಸೋದೊಳಗ ಎಲ್ಲರಿಗೂ ಒಂದು ತುತ್ತು ಅನ್ನ ಹಾಕ್ತಾರಲ್ಲ, ಅವರ ಏನಾರ ಸಿಹಿ ಅಂತ ಮನ್ಯಾಗ ಕುಂತ ಬಿಟ್ಟಿದ್ರ ಅವ್ರ ಮಕ್ಕಳಿಗೆ ಅಷ್ಟ ಅನ್ನ ಹಾಕ್ತಿದ್ರ. ಈ ದರ್ಗಾದ ಪೀಠಾಧಿಪತಿಗಳಾದ ಕಾರಣ ಇಡೀ ಬದಾಮಿಗೆ ಊಟ ಹಾಕುವಂತ ತಾಕತ್ ಅವ್ರಿಗೆ ಬರ್ತದೆ ಅಂತಂದ್ರೆ ಅದು ಗುರುವಿನ ಕಾರುಣ್ಯ. वो खुदा का एक इच्छा है, तो उसके इच्छा के सामने मैं और आप कौन हो सकता है? तो इसलिए मुझे बड़ा फक्र है, खुशी है, गर्व है. एक पढ़े लिखे सी अकाउंटेंट दरगाದ ಪೀಠಾಧಿಪತಿಗಳಾಗ್ತಾರೆ ಅಂತ ಐ ವೆರಿ ಹ್ಯಾಪಿ. ಸೊ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ಸ್. ಇಂತಹ ಕಲಿತವ್ರು ಇದ್ರ ಅವ್ರಿಗೆ ಗೊತ್ತಾಗ್ತತಿ ಭಾರತದ ಮಣ್ಣಿನ ಕಣಕಣದಲ್ಲಿ ಏನಿರ್ತದೆ ಗೊತ್ತಿದ್ದ. ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರ್. ಅರ್ಧಂಬರ್ಧ ತಿಳ್ಕೊಂಡಿರ್ತಾವ, ಎಲ್ಲರೂ ಬೆಂಕಿ ಹಚ್ಚಿಬಿಟ್ಟಿರ್ತಾವ. ಯಾಕಂದ್ರ ಅವ್ರ ತಪ್ಪಲ್ಲದ, ಹಾಫ್ ನಾಲೆಜ್, ಪೂರ್ತಿ ಜ್ಞಾನ ಇರಂಗಿಲ್ಲ. ಹಿಂಗಾಗಿ ಈ ತರ ಕಲ್ತವ್ರ ಇದ್ರಂದ್ರ, ಕ್ವಾಲಿಫೈಡ್ ಇದ್ರಂದ್ರ ಎಲ್ಲರನ್ನೂ ಕರೀತಾರ, ಎಲ್ಲರನ್ನೂ ಅಪ್ಕೊಂತಾರ. ಅವಾಗ ಅಖಂಡ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂತ ಮಾತನ್ನ ಹೇಳಿ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸಿದ ಚಾಲುಕ್ಯರ ನಾಡಿನಲ್ಲಿ ಇಂತಹ ಉರುಸು ಮತ್ತು ಆರಾಧನಾ ಮಹೋತ್ಸವ ಇಂದಿಗೂ ನಡೆಯುತ್ತಿರುವುದು ಕರ್ನಾಟಕದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿಯಾಗಿದೆ. ಇಲ್ಲಿ ಸೇರುವ ಜನರು ಒಂದೇ ಮಾತು ಹೇಳ್ತಾರೆ, ನಾವು ಜಾತಿ ಮತ ಭೇದವಿಲ್ಲದೆ ಸಹೋದರರಂತೆ ಬದುಕುತ್ತಿದ್ದೇವೆ. ನಮ್ಮ ನಡುವೆ ಯಾರೇ ದ್ವೇಷದ ವಿಷಬೀಜ ಬಿತ್ತಲು ಪ್ರಯತ್ನಿಸಿದರೂ ಅದು ಇಲ್ಲಿ ಫಲಿಸುವುದಿಲ್ಲ. ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪಜ್ಜಯ್ಯನವರ ಆಶೀರ್ವಾದವೇ ಈ ಸಾಮರಸ್ಯದ ಶಕ್ತಿ ಎನ್ನುತ್ತಾರೆ. ಇಲ್ಲಿ ಯಾವುದೇ ತರ ಜಾತಿ ಭೇದ ಇಲ್ಲ ಸರ್. ಒಳ್ಳೆ ಎಲ್ಲಾರು ಸಮಾನತೆ ನೋಡ್ಕೊಂತಾರೆ ಇಲ್ಲಿ. ಅದಕ್ಕೆ ಯಾರೋ ಏನೋ ಬಂದ್ರು ಭಕ್ತರು, ಮತ್ ಅದ್ನ ಹೇಳ್ತೀನಿ, ಜಾತಿ ಭೇದ ಮಾಡಬೇಡ್ರಿ, ಎಲ್ಲಾ ತರ ಒಂದೈತಿ ಇಲ್ಲಿ. ಹಿಂದೂ ಮುಸ್ಲಿಂ ಭಾಯಿ ಅಂತಾರ, ಹಂಗ್ ನಡ್ಕೊಂಡ್ ಹೋಗ್ರಿ. ಈಗ ಇರ್ತಾರ 10 ಮಂದಿ ಹಂಗಿರ್ತಾರ, 10 ಮಂದಿ ಇರ್ತಾರ, ಅವ್ರ ತಲೆ ಹಾಕೋಬಾರ್ದು. ನಾವೇನಿಲ್ಲ, ವಿಶ್ವಾಸ ಇಟ್ಟು ಬಂದಿರ್ತೀವಿ, ವಿಶ್ವಾಸದಿಂದಾಗ ಹೋಗ್ಬೇಕು. ಇಂತಹ ಭಾವೈಕ್ಯತೆಯ ಸಂದೇಶವನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುತ್ತಿರುವ ಬಾದಾಮಿಯ ಈ ಅಪರೂಪದ ಉರುಸು ಮತ್ತು ಆರಾಧನಾ ಮಹೋತ್ಸವ ನಿಜಕ್ಕೂ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅನ್ನೋ ಹಾಗೆ ಏನು ಹಜರತ್ ಸೈಯದ್ ಬಾಷಾ ಅವರ ಉರುಸಿನ ನಿಮಿತ್ತ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ರಾಷ್ಟ್ರಕ್ಕೆ ನಾವೆಲ್ಲ ಸೌಹಾರ್ದತೆಯಿಂದ ಬದುಕ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಕ್ಕಂತ ಈ ಉರುಸು. ನಾವೆಲ್ಲ ಲಿಂಗಾಯತ ಮಠಾಧೀಶರು, ಬೇರೆ ಬೇರೆ ಧರ್ಮದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತೀವಿ. ಈ ವರ್ಷನೂ ಪಾಲ್ಗೊಂಡಿದ್ದೀವಿ.